ಮಂಗಳಾದೇವಿ. ನಮ್ಗೆ ಈ ಟೈಟಲ್ ಕೇಳ್ತಿದ್ದಂಗೆನೆ ಒಂದು ಎನರ್ಜಿ ಸೌಂಡಿಂಗ್ ಅಲ್ಲಿ ಸಿಗುವಂಥದ್ದು. ಬಟ್ ಈ ತಂಡ ಎಷ್ಟು ಯಶಸ್ವಿಯಾಗಿ ಆ ಎನರ್ಜಿಯನ್ನ ಬರೀ ಸೌಂಡಿಂಗ್ ಮಾತ್ರ ಅಲ್ಲ, ಅದನ್ನ ತೆರೆ ಮೇಲೆ ಬರುವಂತ ಅಷ್ಟು ವಿಚಾರಗಳನ್ನ ಇಡೀ ತಂಡ ಮಾಡಿರುವಂಥದ್ದು. ನನಗಂತೂ ಒಂದು ಬೇರೆ ಪ್ರಪಂಚಕ್ಕೆ ನಮ್ಮನ್ನ ಅಂದ್ರೆ ಆಡಿಯನ್ಸ್ ಅನ್ನ ಕರ್ಕೊಂಡು ಹೋಗುವಂತ ಒಂದೊಂದು ಅಂಶನೂ ಕೂಡ ಬಿಡುಗಡೆ ಮಾಡಿರುವಂತದ್ದು ಈ ತಂಡಕ್ಕೆ ಸೇರ್ಬೇಕಾಗಿರೋ ಕ್ರಿಕೆಟ್ಸ್. ಹೆಸರಿಸ್ತಾ ಹೋದ್ರೆ ನಿರ್ದೇಶಕರಿಂದ ಶುರು ಮಾಡ್ತೀನಿ. ಯಾಕಂತಂದ್ರೆ ಈ ತರದ ಸಿನಿಮಾಗಳನ್ನ ಮಾಡುವಂತದ್ದು ಸುಲಭದ ಕೆಲಸ ಅಲ್ಲ. ಯಾಕಂತಂದ್ರೆ ಅವ್ರ ಕೈಗೆ ಎತ್ಕೋಬೇಕಾದ್ರೆ ಗೊತ್ತಾಗಿದೆ ಇದೊಂದು ತುಂಬಾ ಚಾಲೆಂಜಿಂಗ್ ಸಬ್ಜೆಕ್ಟ್ ಅನ್ನುವಂಥದ್ದು. ಆ ಚಾಲೆಂಜಿಂಗ್ ನ ಬಹಳ ಸಮರ್ಪಕವಾಗಿ ಕೆಲಸ ಮಾಡಿರುವಂತದ್ದು ಈ ಸಿನಿಮಾದ ನಿರ್ದೇಶಕರಿಗೆ ಸೇರುತ್ತೆ. ಮತ್ತೆ ರಾಧಿಕಾ ಮೇಡಮ್, ನಾನು ನೋಡಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ಈ ಸಿನಿಮಾದಲ್ಲಿ ಅವರು 2 ವಿಧಾನದಲ್ಲಿ ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಒಂದು ನಿರ್ಮಾಣ, ಯಾಕಂತಂದ್ರೆ ಕಮ್ಮಿ ವೆಚ್ಚದಲ್ಲಿ ಆಗುವಂತ ಸಿನಿಮಾ ಅಲ್ಲ ಇದು, ಬಹಳ ದೊಡ್ಡ ವೆಚ್ಚವನ್ನ ಕೇಳುವಂಥದ್ದು. ಅಲ್ಲಿ ನಿರ್ಮಾಪಕರಾಗಿ ಒಂದು ಪಾಯಿಂಟ್ ಕೂಡ ಬಿಡದೆ ಅಷ್ಟು ವಿಚಾರಗಳನ್ನ ಆವರಿಸ್ಕೊಂಡಿರುವಂಥದ್ದು. ನಿರ್ಮಾಣದ ವಿಚಾರದಲ್ಲಿ ಅವರು ತುಂಬಾ ಸಮರ್ಪಕವಾಗಿ ಮಾಡಿರುವಂಥದ್ದು. ಆಕ್ಟ್ರೆಸ್ ಅಂತ ಬಂದಾಗ ನಾನೇ ನಿಮಗೆ ಅವರ ಬಗ್ಗೆ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಅವರು ತುಂಬಾ ಇಷ್ಟು ಸಿನಿಮಾಗಳಲ್ಲಿ ನಿರೂಪಿಸ್ತಾ ಬಂದಿದ್ದಾರೆ. ಈ ಸಿನಿಮಾದಲ್ಲಿ ಇನ್ನೊಂದು ಹೆಚ್ಚು ಚಾಲೆಂಜಿಂಗ್ ಪಾತ್ರವನ್ನ ಮಾಡಿರುವಂಥದ್ದು. ನನಗೆ ಅವರಲ್ಲಿ ಕಂಡಿದ್ದೇನು ಅಂತಂದ್ರೆ ಸ್ಟೂಡೆಂಟ್ ಆಗಿದ್ದಾರೆ ಅಂತ. ಯಾಕಂದ್ರೆ ನಿರ್ದೇಶಕರ ಸ್ಟೂಡೆಂಟ್ ಆಗಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅದನ್ನ ಸ್ಟೂಡೆಂಟ್ ಆಗಿ ಕಣ್ಣು ಗೊತ್ಕೊಂಡು ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ರಮೇಶ್ ಸರ್ ಅಂತ ಬಂದಾಗ, ರಮೇಶ್ ಸರ್ ಅವರು ಮಾಡದೇ ಇರೋ ಪಾತ್ರಗಳಿಲ್ಲ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ. ಆದರೆ ಈ ಸಿನಿಮಾದಲ್ಲಿ ಮತ್ತೆ ಬೇರೆ ರಮೇಶ್ ಸರ್ ಅವ್ರನ್ನ ನೋಡುವಂಥದ್ದು. ನಾನು ಹೇಳಿದ್ರೆ ನಿಜವಾಗ್ಲೂ ಅವ್ರು ಏನು ಅಂತ ಹೇಳಿದ್ರೆ ಟ್ವಿಸ್ಟ್ ಹೋಗ್ಬಿಡುತ್ತೆ ಈ ಸಿನಿಮಾದು. ಅದೇ ಬಹಳ ಮಜಾ ಇರೋವಂಥದ್ದು. ಮತ್ತೆ ಈಗ ಸರ್ ಅವ್ರು ಮಾಡ್ಲಾರ್ದು ಏನಿದೆ ಅಂತ ನೀವು ಕೇಳ್ಬೋದು, ನನಗೂ ಇರ್ಬೋದು. ಆದ್ರೆ ಅವ್ರು ಮಾಡ್ಲಾರ್ದೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅದೇ ಈ ಸಿನಿಮಾದ ಬಹಳ USP ಅಂತಂದ್ರೂ ಕೂಡ ತಪ್ಪಾಗ್ಲಾರ್ದು. ಈ ಒಂದು ಹಬ್ಬಕ್ಕೆ ಬಹಳ ಒಳ್ಳೆ ಸಿನಿಮಾನ ಈ ನಿರ್ಮಾಣದ ಸಂಸ್ಥೆ ಮತ್ತೆ ಈ ಒಂದು ಟೀಮ್ ಕಟ್ಕೊಟ್ಟಿದೆ. ನಿಮ್ಮೆಲ್ಲರಿಗೂ ದಸರಾ ಹಬ್ಬಕ್ಕೆ ಒಂಬಟ್ಟು ಭೋಜನ, ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಊಟ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಿನಿಮಾಗಳನ್ನ ಬಹಳ ಕೈ ಹಿಡಿದು ಎಲ್ಲ ನಿಮ್ಮ ಪ್ರೀತಿಗೆ ಅರ್ಹವಾಗುವಂತ ಸಿನಿಮಾ ಬಂದಿದೆ. ಒಳ್ಳೆದಾಗಿ.